ಸಂಜೆ ಕೆಂಪಾದಂತೆ ರಾಮಣ್ಣನ ಮುಖದಲ್ಲಿ ಆತಂಕ ತುಂಬಿತ್ತು. ಮಗಳು ಮೀರಾಳ ಮದುವೆಗೆ ಇನ್ನು ಕೇವಲ 10 ದಿನ ಬಾಕಿ. ಕೈಯಲ್ಲಿದ್ದ ಹರಿದ ಹಳೆಯ ಡೈರಿಯಲ್ಲಿ ಮದುವೆ ಖರ್ಚಿನ ಲೆಕ್ಕ ಬರೆಯಲು ಕುಳಿತಾಗ ಅಂಕಿ ಸಂಖ್ಯೆಗಳಿಗಿಂತ ಹೆಚ್ಚಾಗಿ ಅವನ ಕಣ್ಣೀರು ಸುರಿಯುತ್ತಿತ್ತು. ರಾಮಣ್ಣನ ಅಂಗಳದಲ್ಲಿ ನೆಂಟರ ಗುಂಪು ಕುಳಿತಿತ್ತು. ಅಲ್ಲಿ ಮದುವೆಯ ಸಂಭ್ರಮಕ್ಕಿಂತ ಹೆಚ್ಚಾಗಿ ಟೀಕೆಗಳೇ ತುಂಬಿದ್ದವು. ನೋಡಪ್ಪ ರಾಮಣ್ಣ, ಹೆಣ್ಣು ಕೊಟ್ಟ ಮೇಲೆ ಧಾರಾಳವಾಗಿ ಖರ್ಚು ಮಾಡಬೇಕು. ಮಗಳ ಮದುವೆಯಲ್ಲಿ ಒಂದು ಎಲೆ ಬಂಗಾರ ಕಡಿಮೆ ಆದರೂ ನಾಳೆ ನಮ್ಮ ವಂಶಕ್ಕೆ ಗೌರವ ಇರಲ್ಲ ಎಂದು ದೂರದ ಸಂಬಂಧಿಯೊಬ್ಬರು ವಿಳ್ಳೆದೆಲೆ ಜಗಿಯುತ್ತಾ ಹೇಳಿದರು. ಮತ್ತೊಬ್ಬರು ಮೆಲ್ಲಗೆ ಪಿಸುಗುಡುತ್ತಿದ್ದರು. ಊಟದಲ್ಲಿ ಸ್ವೀಟ್ ಒಂದೇ ಇದೆಯಂತೆ, ಇವನ ಕೈಯಲ್ಲಿ ಆಗದಿದ್ರೆ ಮದುವೆ ಯಾಕೆ ಮಾಡಬೇಕಿತ್ತು? ನಾವಂತೂ ಬಂದವ್ರಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ, ಹೋಗು. ಈ ಮಾತುಗಳು ರಾಮಣ್ಣನ ಎದೆಗೆ ಮುಳ್ಳಿನಂತೆ ಚುಚ್ಚುತ್ತಿದ್ದವು. ಅಕ್ಕಿ ಬೇಯುವ ಮುನ್ನವೇ ಜನರ ಮಾತುಗಳು ಅವನನ್ನು ಬೆಂಕಿ ಇಲ್ಲದೆ ಬೇಯಿಸುತ್ತಿದ್ದವು. ರಾಮಣ್ಣ ಮರುದಿನ ಪೇಟೆಯ ಸಾಲೆಗಾರರ ಮನೆ ಬಾಗಿಲು ತಟ್ಟಿದನು. ಹಳೆಯ ಸೈಕಲ್ ತೊಳೆದು ಅವನ ಕಾಲುಗಳು ಸೋತಿದ್ದವು. ಸಾರ್, ಸ್ವಲ್ಪ ಹಣದ ವ್ಯವಸ್ಥೆ ಆಗಿದ್ದರೆ ಎಂದು ಕೈ ಮುಗಿದು ನಿಂತಾಗ ಅಲ್ಲಿ ಸಿಕ್ಕಿದ್ದು ಕೇವಲ ತಿರಸ್ಕಾರ. ಹಳೆಯ ಸಲವೇ ಇನ್ನೂ ತೀರಿಸಿಲ್ಲ, ಈಗ ಹೊಸದಕ್ಕೆ ಬಂದಿದ್ದೀಯಾ? ಮದುವೆ ಅದ್ದೂರಿಯಾಗಿ ಮಾಡೋಕೆ ಶಕ್ತಿ ಇಲ್ಲದವನು ಬಡತನಕ್ಕೆ ತಕ್ಕಂತೆ ಗಿರಬೇಕು ಎಂದು ಲೇವಾದೇವಿಗಾರ ಬಾಗಿಲು ಹಾಕಿದನು. ಹಸಿದ ಹೊಟ್ಟೆಯಲ್ಲಿ ಮನೆಗೆ ಬಂದ ರಾಮಣ್ಣನಿಗೆ ಮೀರಾ ತಟ್ಟೆ ತಂದು ಇಟ್ಟಳು. ಅಪ್ಪ, ನನಗೆ ಬಂಗಾರ ಬೇಡ, ಈ ಅದ್ದೂರಿ ಮದುವೆಯೂ ಬೇಡ, ಯಾರು ಏನೋ ಅಂದುಕೊಳ್ಳಲಿ, ನನಗೆ ನೀನು ನೆಮ್ಮದಿಯಿಂದ ಇರೋದೇ ಮುಖ್ಯ ಎಂದು ಅವನ ಕೈ ಹಿಡಿದು ಕಣ್ಣೀರಿಟ್ಟಳು. ಆದರೆ ರಾಮಣ್ಣ ಅವಳ ತಲೆ ಸವರುತ್ತಾ, ಮಗಳೇ, ಈ ಪ್ರಪಂಚ ಮಗಳ ಮದುವೆಗೆ ಅಪ್ಪ ಎಷ್ಟು ಖರ್ಚು ಮಾಡಿದ ಅಂತ ನೋಡುತ್ತೆ ಹೊರತು ಆ ಅಪ್ಪ ಎಷ್ಟು ಹಸಿದಿದ್ದ ಅಂತ ನೋಡಲ್ಲಮ್ಮ. ನಿನಗೆ ಮಾಡಬೇಕಾದ ಕರ್ತವ್ಯ ನನ್ನದು ಎಂದು ಸಮಾಧಾನ ಪಡಿಸಿದನು. ಮದುವೆಗೆ 2 ದಿನ ಬಾಕಿ ಇರುವಾಗ ರಾಮಣ್ಣ ತನ್ನ ಮೈಮೇಲಿದ್ದ ಏಕೈಕ ಆಸ್ತಿಯಾಗಿದ್ದ ಹಳೆಯ ವಾಚ್ ಮತ್ತು ತಾನು ಹೆಚ್ಚಾಗಿ ಪ್ರೀತಿ ಮಾಡಿದ 2 ಎತ್ತುಗಳನ್ನು ಅಡವಿಟ್ಟನು. ಮದುವೆಯ ದಿನ ಮಗಳು ಮದುವಣಗಿತ್ತಿಯಾಗಿ ನಿಂತಾಗ ಅವಳ ಮೈಮೇಲಿದ್ದ ಆ ಸಣ್ಣ ಚಿನ್ನದ ಸರದ ಹಿಂದೆ ರಾಮಣ್ಣನ 10 ವರ್ಷದ ಉಳಿತಾಯ ಮತ್ತು ಮುಂದಿನ 5 ವರ್ಷದ ಸಾಲ ಹೊರೆಯಿತ್ತು. ದಾರೆ ಎರೆಯುವಾಗ ರಾಮಣ್ಣನ ಕೈಗಳು ನಡುಗುತ್ತಿದ್ದವು. ಗ್ರಾಮದ ಪುಟ್ಟ ಮನೆಯ ಮುಂದೆ ಮದುವೆಯ ಸಂಭ್ರಮದ ದೀಪಗಳು ಉರಿಯುತ್ತಿದ್ದರು. ಮೀರಾಳ ಮನಸ್ಸಿನಲ್ಲಿ ಮಾತ್ರ ಕಾರ್ಮೋಡ ಕವಿದಿತ್ತು. ಅವಳ ಮನಸ್ಸು ಭಾರವಾಯಿತು. ಬಾಲ್ಯದಿಂದಲೂ ತನ್ನ ಪ್ರತಿ ಹೆಜ್ಜೆಯಲ್ಲೂ ನೆರಳಾಗಿ ನಿಂತಿದ್ದ ತಂದೆಯನ್ನು ಬಿಟ್ಟು ಹೋಗುವುದು ಅವಳಿಗೆ ಅಸಾಧ್ಯವೆನಿಸಿತು. ಕೈ ಬಿಡುವ ಮುನ್ನ ಮೀರಾ ತಂದೆಯ ಕಿವಿಯಲ್ಲಿ ಪಿಸುಗುಟ್ಟಿದಳು. ಅಪ್ಪ, ಈ ಮದುವೆ ಮಂಟಪದಲ್ಲಿ ಎಲ್ಲರೂ ನಿನ್ನ ಆಸ್ತಿ, ನಿನ್ನ ಬಡತನವನ್ನು ನೋಡಿ ನಗುತ್ತಿದ್ದಾರೆ. ಆದರೆ ನಿನ್ನ ಪಾದದ ಬಿರುಕುಗಳಲ್ಲಿ ನಾನು ನನ್ನ ಜೀವನದ ಅತಿದೊಡ್ಡ ಪ್ರೀತಿಯನ್ನು ನೋಡುತ್ತಿದ್ದೇನೆ. ನನಗೆ ನೀನೇ ಶ್ರೀಮಂತ ಅಪ್ಪ. ರಾಮಣ್ಣನ ಮನಸ್ಸು ಲಘುವಾಯಿತು. ಕಣ್ಣೀರಿನಲ್ಲಿ ಮಗಳು ಹೋದ ದಾರಿಯಿಂದ ಹಿಂತಿರುಗಿದ. ಮಗಳ ಬೀಳ್ಕೊಡುಗೆಯ ನಂತರ ಖಾಲಿಯಾದ ಮದುವೆ ಮನೆಯಲ್ಲಿ ರಾಮಣ್ಣ ಒಬ್ಬನೇ ಕುಳಿತಿದ್ದನು. ನೆಂಟರು ಊಟದ ರುಚಿಯನ್ನು ವಿಮರ್ಶಿಸುತ್ತಾ ಹೊರಟು ಹೋದರು. ಆದರೆ ರಾಮಣ್ಣನ ಕಣ್ಣಲ್ಲಿ ಈಗ ದುಃಖವಿರಲಿಲ್ಲ. ತನ್ನ ಸರ್ವಸ್ವವನ್ನು ದಾರೆ ಎರೆದು ಮಗಳ ಭವಿಷ್ಯ ಬೆಳಗಿದ ಒಬ್ಬ ಸೋಲದ ತಂದೆಯ ತೃಪ್ತಿಯ ನಗು ಇತ್ತು.